ಮೋಹ ಅಂದರೆ ಏನು? ನಮ್ಮಲ್ಲಿ ಹೆಚ್ಚಿನ ಜನರು ಶಿಶ್ನವನ್ನು ಯೋನಿಯೊಳಗೆ ಚೆನ್ನಾಗಿ ಬಡಿದು ಸ್ಖಲನವಾಗುವುದಷ್ಟೇ ಲೈಂಗಿಕತೆ ಅಥವಾ ಸೆಕ್ಸ್ ಎಂದು ಭಾವಿಸಿದ್ದಾರೆ. ಈ ಕ್ರಿಯೆ ಇತರ ಎಲ್ಲ ಪ್ರಾಣಿಗಳಲ್ಲಿಯೂ ಇದೆ ಅಲ್ಲವೇ? ಹಾಗಾದರೆ ಮನುಷ್ಯನಿಗೂ ಪ್ರಾಣಿಗೂ ಇರುವ ವ್ಯತ್ಯಾಸವೇನು? ಮನುಷ್ಯನು ಮಾತ್ರವೇ ಬಯಸಿದಾಗ ಸಂಭೋಗ ಸಂತೋಷವನ್ನು ಸೃಷ್ಟಿಸುವ, ಅದರಲ್ಲಿಯೂ ಮಕ್ಕಳನ್ನು ಮಾಡದೇ ಲೈಂಗಿಕತೆ ಅನುಭವಿಸುವ ಪ್ರಜ್ಞಾಪೂರ್ವಕ ಸಾಮರ್ಥ್ಯವುಳ್ಳವನಾಗಿದ್ದಾನೆ. ಒಬ್ಬ ಪುರುಷನ ಲೈಂಗಿಕ ಶಕ್ತಿಯು ಬೆಂಕಿ ಇದ್ದಂತೆ. ಅದು ಅವನ ಜನನಾಂಗಗಳಿಂದ ಪ್ರಾರಂಭಿಸಿ ಅವನ ತಲೆಯ ಕಡೆಗೆ ಚಲಿಸುತ್ತದೆ. ಅದೇ ರೀತಿ ಒಬ್ಬ ಮಹಿಳೆಯ ಲೈಂಗಿಕ ಶಕ್ತಿಯು ನೀರಿನಂತೆ. ಅದು ಅವಳ ತಲೆಯಿಂದ ಪ್ರಾರಂಭವಾಗಿ ಅವಳ ಇಡೀ ದೇಹ ಮತ್ತು ಜನನಾಂಗಗಳಿಗೆ ಇಳಿಯುತ್ತದೆ. ಕಾಮಸೂತ್ರ ರಚಿಸುವಾಗ ಪುರುಷ ಮತ್ತು ಮಹಿಳೆಯ ನಡುವಿನ ಈ ವ್ಯತ್ಯಾಸ ತಿಳಿದು ಮಾರ್ಗದರ್ಶನವಿಲ್ಲದೆ ಇಬ್ಬರೂ ಪರಸ್ಪರ ಸಂಭೋಗ ಸುಖವನ್ನು ಒಂದೇ ಹಂತದಲ್ಲಿ ಆನಂದಿಸಲು ಸಾಧ್ಯವೇ ಇಲ್ಲವೆಂದು ಮೋಹಕ್ಕೆ ಪ್ರಾಮುಖ್ಯತೆ ಕೊಡಲಾಗಿದೆ. ಮೋಹ ಒಂದು ಆಹ್ವಾನದ ಕಲೆ. ನಿಮ್ಮ ಸಂಗಾತಿಯೊಂದಿಗೆ ಹಾಸಿಗೆಯಲ್ಲಿದ್ದೀರಿ ಎಂದು ಊಹಿಸಿ ಅವಳನ್ನು ಉತ್ಸಾಹದಿಂದ ಚುಂಬಿಸುತ್ತಿದ್ದೀರಿ. ನಿಮ್ಮ ತೋಳುಗಳು ಅವಳನ್ನು ಆವರಿಸಿವೆ. ನಿಮ್ಮ ದೇಹವನ್ನು ಅವಳ ದೇಹದೊಂದಿಗೆ ಉಜ್ಜುತ್ತಿದ್ದೀರಿ ಹಾಗೂ ಇನ್ನೂ ಹತ್ತಿರವಾಗುತ್ತಿದ್ದೀರಿ. ನಿಮ್ಮ ಉಸಿರು ಹೆಚ್ಚುತ್ತಿದೆ. ನಿಮ್ಮ ದೇಹ ಬಿಸಿಯಾಗಿದೆ. ಹೃದಯ ಬಡಿತವೂ ಹೆಚ್ಚಾಗಿದೆ. ಇನ್ನು ಮುಂದೆ ಕಾಯಲು ಸಾಧ್ಯವೇ ಇಲ್ಲ. ಈ ಸಮಯದಲ್ಲಿ ನೀವು ಸ್ವಲ್ಪ ವಿರಾಮಗೊಳಿಸಿ ನಿಧಾನಗೊಳಿಸಬೇಕು. ಹಾಸಿಗೆಯಿಂದ ದೂರ ಹೋಗಲು ಹೇಳುತ್ತಿಲ್ಲ, ಸ್ವಲ್ಪ ಮುನ್ನುಗ್ಗುವ ಶಕ್ತಿಯನ್ನು ಇಳಿಸಲು ಹೇಳುತ್ತಿದ್ದೇನೆ. ಏಕೆಂದರೆ ಈ ವಿರಾಮ ರಚಿಸಿದಾಗ ನೀವು ಅವಳಲ್ಲಿ ಲೈಂಗಿಕ ಉದ್ವೇಗವನ್ನು ಹೆಚ್ಚಿಸುತ್ತೀರಿ ಹಾಗೂ ಆ ಉದ್ವೇಗವು ಅವಳಿಗೆ ನಿಮಗಾಗಿ ಕಿಚ್ಚನ್ನು ಹೊತ್ತಿಸುತ್ತದೆ. ಆ ಸಮಯದಲ್ಲಿ ನೀವು ಅವಳನ್ನು ನಿಧಾನವಾಗಿ ತಬ್ಬಿ ಹಿಡಿದು ಅವಳ ಹಣೆಯ ಮೇಲೆ ಮುತ್ತಿಡಬಹುದು. ನಿಮ್ಮ ಹಣೆಯನ್ನು ಅವಳೊಡನೆ ಜೋಡಿಸಬಹುದು. ಅವಳ ಬೆರಳುಗಳನ್ನು ಚುಂಬಿಸಬಹುದು. ಅವಳ ದೇಹದ ಮೃದುವಾದ ಉಬ್ಬು ತಗ್ಗುಗಳ ಮೇಲೆ ನಿಮ್ಮ ಬೆರಳಾಡಿಸಬಹುದು. ಇದೆಲ್ಲವೂ ಮುಂದಿನ ಚಟುವಟಿಕೆಗಳಿಗೆ ವೇದಿಕೆ ರಚಿಸುತ್ತದೆ. ನಂತರ ಮತ್ತೆ ಅಲ್ಲಿಂದ ನೀವು ಉನ್ನತ ಶಕ್ತಿಯೊಂದಿಗೆ ಮುಂದೆ ಸಾಗಬಹುದು. ಈ ವಿಧಾನವು ನಿಮ್ಮ ಲೈಂಗಿಕ ಪರಾಕಾಷ್ಠೆಯ ಸಮಯವನ್ನು ಅತಿ ಹೆಚ್ಚು ವಿಸ್ತರಿಸಿ ನಿಮ್ಮನ್ನು ಅದ್ಭುತ ಪ್ರೇಮಿಯನ್ನಾಗಿ ಮಾಡುವಲ್ಲಿ ಸಹಾಯ ಮಾಡುತ್ತದೆ. ಹೀಗೆ ಹೆಚ್ಚಿನ ಲೈಂಗಿಕ ಶಕ್ತಿ ಹಾಗೂ ಕಡಿಮೆ ಲೈಂಗಿಕ ಶಕ್ತಿಗಳ ಮಿಶ್ರಣದ ರೋಲರ್ ಕೋಸ್ಟರ್ ಸವಾರಿಯನ್ನು ನಡೆಸಿ. ಇದು ನಿಮ್ಮ ಸಂಗಾತಿಯ ಮನಸ್ಸು ಮತ್ತು ದೇಹದಲ್ಲಿ ಅನಿರ್ದಿಷ್ಟ ಬಯಕೆಯನ್ನು ಸೃಷ್ಟಿಸಿ ಏನಾಗುತ್ತಿದೆ ಎಂಬುದನ್ನು ಹೀರಿಕೊಳ್ಳಲು ಅವಳಿಗೆ ಸಮಯ ಸಿಗುತ್ತದೆ. ಇನ್ನು ಹೆಚ್ಚು ಬೇಕೆನ್ನುವ ಹಂಬಲ ಬಲವಾಗಿ ಹುಟ್ಟುತ್ತದೆ. ಮೋಹವೆಂಬುದು ಸಾಗರವಿದ್ದಂತೆ. ಮುಂಬರುವ ಸಂಚಿಕೆಗಳಲ್ಲಿ ಇದರ ವಿಭಿನ್ನ ನಡವಳಿಕೆಗಳು ಹಾಗೂ ವಿಧಾನಗಳನ್ನು ಇನ್ನಷ್ಟು ಕೇಳುತ್ತೀರಿ. ಸಿದ್ಧರಾಗಿರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.